ನಮಸ್ಕಾರ ವೀಕ್ಷಕರೇ, ಭಾರತ್ ಕೃಷಿ ಕನ್ನಡಕ್ಕೆ ಸ್ವಾಗತ. ಹಬ್ಬಗಳ ಸಮಯ ಸಮೀಪಿಸುತ್ತಿರುವ ಬೆನ್ನಲ್ಲೇ ದೇಶದ ಜನರಿಗೆ ಅಕ್ಕರೆ ಇಲ್ಲದ ಸಕ್ಕರೆ ಆಗಿ ಪರಿಣಮಿಸಿದೆ. ಜನರಿಗೆ ಸಕ್ಕರೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಕಳೆದ ಕೆಲವು ದಿನಗಳಿಂದ ಸಕ್ಕರೆಯ ದರದಲ್ಲಿ ಗಮನಾರ್ಹ ಏರಿಕೆ ಕಂಡು ಬಂದಿದ್ದು, ಸರಾಸರಿ ಚಿಲ್ಲರೆ ದರ ಕೆಜಿಗೆ ರು 63.5ಕ್ಕೆ ತಲುಪಿದೆ. ಕೆಲವು ಮಾರುಕಟ್ಟೆಗಳಲ್ಲಿ ಸಕ್ಕರೆಯ ಗರಿಷ್ಠ ದರ ಕೆಜಿಗೆ ರು 75ರವರೆಗೂ ತಲುಪಿದೆ ಎನ್ನಲಾಗಿದೆ. ಇನ್ನು ಎಕ್ಸ್ ಮಿಲ್ ದರದಲ್ಲಿಯೂ ಭಾರಿ ಏರಿಕೆ ಕಂಡು ಬಂದಿದ್ದು, ಕೆಲವೇ ದಿನಗಳ ಅವಧಿಯಲ್ಲಿ ಕೆಜಿಗೆ ಸುಮಾರು ರು 47-48ರಿಂದ ರು 62ರ ಸಮೀಪಕ್ಕೆ ಏರಿಕೆಯಾಗಿದೆ. ಹಾಗಾದರೆ ಸಕ್ಕರೆ ಬೆಲೆ ಏಕಾಏಕಿ ಏರಿಕೆಯಾಗಲು ಕಾರಣವೇನು? ಪ್ರಮುಖವಾಗಿ ದೇಶದ ಪ್ರಮುಖ ಕಬ್ಬು ಬೆಳೆಯುವ ರಾಜ್ಯಗಳಲ್ಲಿ ಹವಾಮಾನ ವೈಪರೀತ್ಯ, ಅತಿಯಾದ ಮಳೆ, ಪ್ರವಾಹ ಮತ್ತು ಕೀಟಬಾಧೆಯಿಂದ ಕಬ್ಬಿನ ಬೆಳೆ ಮೇಲೆ ಪರಿಣಾಮ ಬೀರಿದೆ. ಇದರಿಂದ ಪ್ರಸಕ್ತ 2025-26ನೇ ಸಾಲಿನ ಸಕ್ಕರೆ ಉತ್ಪಾದನೆಯ ಅಂದಾಜನ್ನು 343 ಲಕ್ಷ ಟನ್ಗಳಿಂದ 306 ಲಕ್ಷ ಟನ್ಗಳಿಗೆ ಇಳಿಸಲಾಗಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ಸಕ್ಕರೆ ಪೂರೈಕೆ ಬಗ್ಗೆ ಆತಂಕ ಉಂಟಾಗಿದ್ದು, ಬೆಲೆ ಏರಿಕೆಗೆ ಕಾರಣವಾಗಿದೆ. ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೇರಿದಂತೆ ಪ್ರಮುಖ ಕಬ್ಬು ಉತ್ಪಾದನಾ ಪ್ರದೇಶಗಳಲ್ಲಿ ಬೆಳೆ ಹಾನಿಯ ಪರಿಣಾಮ ಉತ್ಪಾದನೆ ಮೇಲೆ ಬಿದ್ದಿದೆ. ಇದರ ನಡುವೆ ಹಬ್ಬಗಳ ಸಮಯದಲ್ಲಿ ಸಕ್ಕರೆಗೆ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಗ್ರಾಹಕರ ಆತಂಕವೂ ಹೆಚ್ಚಾಗಿದೆ. ದೇಶದಲ್ಲಿ ನಿಜವಾಗಿಯೂ ಸಕ್ಕರೆ ಕೊರತೆ ಉಂಟಾಗಿದೆ ಎಂಬುದನ್ನು ಭಾರತೀಯ ಸರ್ಕಾರ ಮತ್ತು ಜೈವಿಕ ಇಂಧನ ತಯಾರಕರ ಸಂಘ ISMA ತಳ್ಳಿಹಾಕಿದೆ. ದೇಶದಲ್ಲಿ ಅಗತ್ಯ ಪ್ರಮಾಣದ ಸಕ್ಕರೆ ದಾಸ್ತಾನು ಇದೆ ಮತ್ತು ಮುಂಬರುವ ಹಬ್ಬದ ಬೇಡಿಕೆಯನ್ನು ಪೂರೈಸಲು ಸಕ್ಕರೆ ಕಾರ್ಖಾನೆಗಳು ಮುಂದಿನ ಹಂಗಾಮಿನಲ್ಲಿ ಅರೆತ ಪ್ರಕ್ರಿಯೆಯನ್ನು ಬೇಗನೆ ಆರಂಭಿಸುವ ನಿರೀಕ್ಷೆಯಿದೆ ಎಂದು ಸಂಘ ತಿಳಿಸಿದೆ. ಇನ್ನು ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರವು ಕ್ರಮ ಕೈಗೊಳ್ಳುತ್ತಿದೆ. ಆಮದು ಮಾಡಿಕೊಳ್ಳುವ ಕಚ್ಚಾ ಸಕ್ಕರೆಯನ್ನು ದಾಸ್ತಾನು ಮಾಡಿಕೊಂಡು ಕೃತಕ ಕೊರತೆ ಸೃಷ್ಟಿಸುವುದನ್ನು ತಡೆಯಲು ಸರ್ಕಾರ ನಿಯಮಗಳನ್ನು ಬಿಗಿಗೊಳಿಸಿದೆ. ಆಮದು ಮಾಡಿಕೊಂಡ ಕಚ್ಚಾ ಸಕ್ಕರೆಯನ್ನು ದೇಶಕ್ಕೆ ಬಂದ ನಂತರ ನಿಗದಿತ ಅವಧಿಯೊಳಗೆ ಸಂಸ್ಕರಿಸಿ ದೇಶೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತೆ ನಿಯಮ ರೂಪಿಸಲಾಗಿದೆ. ಇದರಿಂದ ಸಕ್ಕರೆಯ ಕೃತಕ ಕೊರತೆ ಮತ್ತು ಕಾಳಸಂತೆ ನಿಯಂತ್ರಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಇನ್ನು ಗ್ರಾಹಕರ ದೃಷ್ಟಿಯಿಂದ ನೋಡಿದರೆ ಸಕ್ಕರೆಯ ಬೆಲೆ ಏರಿಕೆ ನೇರವಾಗಿ ಮನೆಯ ಖರ್ಚಿನ ಮೇಲೆ ಪರಿಣಾಮ ಬೀರುತ್ತದೆ. ಚಹಾ, ಕಾಫಿ, ಸಿಹಿ ತಿಂಡಿ, ಬೇಕರಿ ಉತ್ಪನ್ನಗಳು ಸೇರಿದಂತೆ ಹಲವು ಆಹಾರ ಪದಾರ್ಥಗಳ ಬೆಲೆಯ ಮೇಲೂ ಇದರ ಪರೋಕ್ಷ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಸಿಹಿ ತಿಂಡಿಗಳ ಬೇಡಿಕೆ ಹೆಚ್ಚಾಗುವುದರಿಂದ ಸಕ್ಕರೆ ಬಳಕೆ ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸಕ್ಕರೆ ಬೆಲೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದರ ಮೇಲೆ ಗ್ರಾಹಕರು ಮತ್ತು ವ್ಯಾಪಾರಿಗಳ ಗಮನ ನೆಟ್ಟಿದೆ. ಒಟ್ಟಿನಲ್ಲಿ ಸಕ್ಕರೆಯ ಸರಾಸರಿ ಚಿಲ್ಲರೆ ದರ ಕೆಜಿಗೆ ರು 63.5ಕ್ಕೆ ತಲುಪಿರುವುದು ಗ್ರಾಹಕರಿಗೆ ಆತಂಕ ಮೂಡಿಸಿದೆ. ಹಲವು ಕಡೆ ಗರಿಷ್ಠ ದರ ರು 75ರವರೆಗೂ ತಲುಪಿರುವ ವರದಿಯೂ ಕೂಡ ಇದೆ. ಆದರೆ ದೇಶದಲ್ಲಿ ಸಕ್ಕರೆ ಸಂಪೂರ್ಣ ಕೊರತೆ ಇದೆ ಎಂದು ಹೇಳಲು ಸಾಧ್ಯವಿಲ್ಲ. ಸರ್ಕಾರದ ಕ್ರಮಗಳು, ಮುಂದಿನ ಸಕ್ಕರೆ ಹಂಗಾಮಿನ ಉತ್ಪಾದನೆ ಮತ್ತು ಮಾರುಕಟ್ಟೆಯ ಪೂರೈಕೆ ಇವೆಲ್ಲದರ ಮೇಲೆ ಮುಂದಿನ ಬೆಲೆ ಅವಲಂಬಿತವಾಗಿರಲಿದೆ. ಸಕ್ಕರೆ ಬೆಲೆ ಏರಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಸಕ್ಕರೆ ಎಷ್ಟು ರೂಪಾಯಿಗೆ ಮಾರಾಟವಾಗುತ್ತಿದೆ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಕೃಷಿ, ಮಾರುಕಟ್ಟೆ, ದರ ಮತ್ತು ರೈತರಿಗೆ ಸಂಬಂಧಿಸಿದ ಪ್ರಮುಖ ಸುದ್ದಿಗಳಿಗಾಗಿ ಭಾರತ್ ಕೃಷಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪ್ರಮುಖ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.